ಕಳೆದು ಯುಗಾದಿ ಮತ್ತೆ ಮರಳಿ ಬಂದಿದೆ. ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಯಾವ ರೀತಿ ಇರುತ್ತಂತಂದ್ರೆ ಭಕ್ಷ್ಯ ಭೋಜನವನ್ನ ತಿಂದ್ರೆ ಎಲ್ಲಿ ಕ್ಯಾಲೋರಿ ಜಾಸ್ತಿ ಆಗುತ್ತೇನೋ ಏನೋ ಭಯ ಇರುತ್ತೆ. ಆದ್ರೆ ನಮ್ಮ ಸಂಪ್ರದಾಯ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಋತು ಬದಲಾದಂತೆ ಕಾಲ ಬದಲಾದಂತೆ ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ತಿಂಡಿ ತಿನಿಸುಗಳನ್ನ ತಿನ್ನುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ಹಾಗಿದ್ರೆ ಯುಗಾದಿಯಲ್ಲಿ ತಿನ್ನುವಂತಹ ತಿನಿಸುಗಳು ಹೇಗೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ ಅನ್ನೋದನ್ನ ತಿಳಿಸೋದೇ ಇಂದಿನ ಫಿಟ್ ಅಂಡ್ ಫೈನ್ ಯುಗಾದಿ ವಿಶೇಷ ಆರೋಗ್ಯ ಯುಗಾದಿ. ನಾನು ಪ್ರತಿಮಾ ಭಟ್. ಯುಗಾದಿ ಹಬ್ಬ ಅಂತಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ನಾವು ಮಾಡುವಂತಹ ಕೆಲಸ ಅಂತಂದ್ರೆ ಬೇವು ಬೆಲ್ಲವನ್ನ ತಿಂತೀವಿ. ಹಾಗಿದ್ರೆ ಬೇವು ಬೆಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ ರೂಢಿಯಲ್ಲಿರೋದಕ್ಕೆ ಕಾರಣ ಏನು? ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾದದ್ದ? ನಮ್ಮ ಆರೋಗ್ಯಕ್ಕೆ ಹೇಗೆ ಇದು ಉತ್ತಮ ಪರಿಣಾಮವನ್ನ ಬೀರುತ್ತೆ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಆದಂತಹ ಡಾಕ್ಟರ್ ಪ್ರೇಮಾ ಅವರು. ಬನ್ನಿ ಅವರಿಂದನೇ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ ಪ್ರೇಮಾ ಅವರೇ, ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ಎಲ್ಲ ಫಿಟ್ನೆಸ್ ಫ್ರೀಕ್ ನಮ್ಮ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲವನ್ನ ಯುಗಾದಿ ಹಬ್ಬದಂದು ತಗೋತೀವಿ. ಹಾಗಿದ್ರೆ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಗೊಳ್ಳಿಕ್ಕೆ ಏನು ಕಾರಣ, ಏನು ಸತ್ವ ಅದರಲ್ಲಿ ಅಡಗಿದೆ ಅಂತ ತಿಳಿಸ್ಕೊಡಿ. ಈ ಬೇವು ಬೆಲ್ಲವನ್ನು ನಾವು ಯಾಕೆ ತಿಂತಾ ಇದ್ದೀವಿ ಅಂತ ಹೇಳಿದರೆ, ತಿನ್ನೋಕ್ಕೆ ಮೊದಲು ನಾವು ಇದನ್ನು ಏನು ಮಾಡ್ತೀವಿ, ಹಬ್ಬದ ಸಂಪ್ರದಾಯದ ಅಡುಗೆಗಳು ಏನೇನಿದೆ ಅದನ್ನು ಎಲ್ಲವನ್ನು ಪರಮಾತ್ಮನಿಗೆ ನೈವೇದ್ಯ ಇಟ್ಟು ಅದರ ಜೊತೆಗೆ ಈ ಬೇವನ್ನು ಬೆಲ್ಲವನ್ನು ಕೂಡ ನಾವು ನೈವೇದ್ಯವನ್ನು ಪರಮಾತ್ಮನಿಗೆ ಅರ್ಪಿಸಿ ನಂತರ ನಾವು ಒಂದು ಚೂರು ಚಿಗುರು ಬೇವನ್ನು ಅದರ ಜೊತೆಯಲ್ಲಿ ಬೆಲ್ಲವನ್ನು ಸ್ವೀಕರಿಸ್ತಾ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಅಂತ ಹೇಳೋದು ಒಂದು ಸಂಪ್ರದಾಯ. ನಿಮಗೆ ಆಶ್ಚರ್ಯ ಆಗೋದು ಹೇಳಿದರೆ, ಈ ಬೇವಿನ ಚಿಗುರಿನಲ್ಲಿ 3 ಗ್ರಾಮ್ನಷ್ಟು ಕೊಬ್ಬಿನ ಅಂಶ ಇರುತ್ತೆ. ಈ ಕೊಬ್ಬಿನ ಅಂಶದಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಎಲ್ಲ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸು ಇದರೊಳಗಡೆ ಇರುತ್ತೆ. ಈ ಎಲ್ಲ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ಗಳು ಪ್ರಮಾಣಬದ್ಧವಾದ ಅಳತೆಯಲ್ಲಿ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ಇದು ಬಹಳ ಪೂರಕ. ಬ್ಯಾಕ್ಟೀರಿಯಾ, ಫಂಗಲ್ ಯಾವುದೇ ಇದ್ದರೂ ಕೂಡ ಈ ಬೇವನ್ನು ನಾವು 2 ಎಲೆಯಷ್ಟು ಅಗೆದು ತಿಂದಾಗ ಆ ಒಂದು ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಬೆಲ್ಲವನ್ನು ಯಾಕೆ ಸೇರಿಸ್ತೀವಿ ಅದರ ಜೊತೆಗೆ ಅಂತ ಬರುತ್ತೆ. ಸಾಂಪ್ರದಾಯಿಕವಾಗಿ ನಾವು ಒಂದು ಅರ್ಥವನ್ನು ಹೇಳ್ತೀವಿ, ಸಿಹಿಯನ್ನು ಕಹಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಸಮನಾದ ರೀತಿಯಲ್ಲಿ ಸ್ವೀಕರಿಸೋ ಶಕ್ತಿ ವರ್ಷಪೂರ್ತಿ ಬರಲಿ ಅಂತ ಸರ್ವೇ ಸಾಧಾರಣ ಎಲ್ಲರೂ ಹೇಳೋವಂಥ ಮಾತು. ಆದರೆ ಆರೋಗ್ಯದ ದೃಷ್ಟಿಯಿಂದ ನಾವು ಹೀಗೂ ಕೂಡ ಹೇಳ್ಬೋದು, ಅಯ್ಯೋ ಈ ಕಹಿ ತಿನ್ನಬೇಕಪ್ಪ ಅನ್ನುವಂಥ ಭಾವನೆಯನ್ನು ಹೋಗಿಸೋದಕ್ಕೆ ಒಂದು ಚೂರು ಬೆಲ್ಲವನ್ನು ನಾವು ಹಾಕ್ಕೊಂಡಾಗ ಬೆಲ್ಲಕ್ಕೆ ಅಥವಾ ಸಿಹಿಗೆ ಒಂದು ವಿಶಿಷ್ಟವಾದ ಗುಣ ಇದೆ. ಇದು ಏನು ಮಾಡುತ್ತೆ, ಸಿಹಿ ನಮ್ಮ ಶರೀರಕ್ಕೆ ಹೋದಾಗ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಗಳಲ್ಲಿ ಒಂದು ರೀತಿಯಂಥ ಆನಂದವನ್ನು ಉತ್ಪತ್ತಿ ಮಾಡುವಂಥ ಒಂದು ಹಿನ್ನೆಲೆ ಬರುತ್ತೆ ನಮಗೆ. ಹಾಗಾಗಿ ಬೆಲ್ಲವನ್ನು ನಾವು ಒಟ್ಟಿಗೆ ಸೇರಿಸಿದಾಗ ಆರೋಗ್ಯಕ್ಕೆ ಬೇಕಾಗಿರುವಂತಹ ಈ ಗುಣಗಳು ಬೇವಿನಿಂದ ಮನಸ್ಸಿಗೆ ಆಹ್ಲಾದಕರವಾಗಿ ಉಂಟು ಮಾಡುವಂತಹ ಬೆಲ್ಲವನ್ನು ಸೇರಿಸಿ ತಿಂದಾಗ ಖಂಡಿತವಾಗ್ಲೂ ನಮ್ಮ ಈ ಮಂತ್ರ ಏನು ಹೇಳ್ತಿದೆ ಅದನ್ನು ಪುಷ್ಟೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯುಗಾದಿ ಹಬ್ಬ ಅಂತಂದಮೇಲೆ ಬೇವು ಬೆಲ್ಲ ತಿಂದಾದ್ಮೇಲೆ ಅಡುಗೆಯಲ್ಲಿ ಮುಖ್ಯವಾಗಿ ಬಾಯಲ್ಲಿ ನೀರುರಿಸುವಂತಹ ಚಿತ್ರಾನ್ನ ನೆನಪಾಗುತ್ತೆ. ಆ ಚಿತ್ರಾನ್ನ ಅದರಲ್ಲೂ ಈಗ ವಸಂತ ಕಾಲ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಇನ್ನಷ್ಟು ರುಚಿ ಕೊಡುತ್ತೆ. ಈ ಚಿತ್ರಾನ್ನದಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಡಾಕ್ಟರ್, ಈ ರುಚಿಯಾದ ಚಿತ್ರಾನ್ನದಲ್ಲಿ ಏನೆಲ್ಲ ಆರೋಗ್ಯಕರ ಅಂಶಗಳಿವೆ? ನೀವು ನ್ಯೂಟ್ರಿಷನಿಸ್ಟ್ ಆಗಿ ನೋಡೋದಾದ್ರೆ ನಮಗೆ ಯಾವ ರೀತಿ ಆರೋಗ್ಯಕ್ಕೆ ಇದು ಲಾಭಕರ ಆಗಿದೆ ಅಂತ ಹೇಳ್ತೀರಿ? ಚಿತ್ರಾನ್ನ ಹೆಚ್ಚಾಗಿ ನಾವು ಈಗ ಮಾಡೋದು ಮಾವಿನ ಕಾಯಿನಲ್ಲಿ. ಮಾವು ಹಣ್ಣಿನೂ ಆಗಿರೋದಿಲ್ಲ, ಕಾಯಿ ಆಗಿರುವಂತಹ ಒಂದು ಏಪ್ರಿಲ್ ತಿಂಗಳಲ್ಲಿ ಮಾವಿನಕಾಯಿನ ನಾವು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಮಾವಿನಕಾಯಿನ ತುರಿದು ಅದಕ್ಕೆ ಒಂದಷ್ಟು ಮೆಂತ್ಯೆಯನ್ನು ಕೂಡ ನಾವು ಹಾಕ್ತೀವಿ. ಇದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಜೊತೆಗೆ ಮಾವು ಕಾಯಿ ಇರುವಾಗ ಹುಳಿ ಮತ್ತು ಒಂದು ಚೂರು ಒಗಚಿರುತ್ತೆ, ಕಹಿ ಅಲ್ಲ ಅದು ಒಗಚೋದು. ಆ ಒಗಚಿಗೆ ನಾವು ಮೆಂತ್ಯೆಯ ಕಹಿಯನ್ನು ಸೇರಿಸಿದಾಗ ವಿಶಿಷ್ಟವಾದಂತಹ ಪರಿಮಳ ಒಂದು ಬರುತ್ತೆ, ಜೊತೆಗೆ ಆರೋಗ್ಯವನ್ನು ಕೊಡುತ್ತೆ. ಇಲ್ಲಿ ಮಾವಿನಕಾಯಿ ನಮಗೆ ತುಂಬ ಒಳ್ಳೆಯದಾಗಿ ಕೊಡುವಂಥದ್ದು ಏನು ಅಂತ ಹೇಳಿದ್ರೆ ಬೀಟಾ ಕ್ಯಾರೋಟಿನ್. ಬಹಳ ಒಳ್ಳೆಯ ಪ್ರಮಾಣದಲ್ಲಿ ಬೀಟಾ ಕೆರೋಟಿನ್ ಮಾವಿನ ಕಾಯಿನಲ್ಲಿ ಇರುತ್ತೆ. ಆ ಬೀಟಾ ಕೆರೋಟಿನ್ ಇವಾಗ ಇದೆಲ್ಲನೂ ಪ್ರೋಟೀನ್ ಯುಕ್ತವಾಗಿರೋದನ್ನು ತಿಂದಾಗ ನಮಗೆ ಒಂದು ಬೀಟಾ ಕೆರೋಟಿನ್ ಹೆಚ್ಚಿರುವಂಥ ಅಂದರೆ ವಿಟಮಿನ್ ಹೆಚ್ಚಿರುವಂತಹ ಒಂದು ಆಹಾರವನ್ನು ಈ ಮಾವಿನಕಾಯಿ ಚಿತ್ರಾನ್ನವನ್ನು ಕೊಡ್ತಾ ಇದೆ. ಈ ಮಾವಿನಕಾಯಿ ಚಿತ್ರಾನ್ನ ನಾವು ಮಾವಿನಕಾಯಿನ ಬಾಡಿಸಿದಾಗ ಅದು ಅಷ್ಟೊಂದು ಹಸಿರು ಬಣ್ಣ ಇರಲ್ಲ, ಅದು ತನ್ನ ಬಣ್ಣವನ್ನು ಕಳ್ಕೊಂಡು ಒಂದು ಸ್ವಲ್ಪ ಮಂಕಾಗುತ್ತೆ.
ಅಲ್ಲಿ ನಾವೇನು ಮಾಡ್ಬೋದು, ನಮ್ಮ ಅಡಿಗೆ ಜಾಣ್ ಮೇಲೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕಿದಾಗ ಆ ಚಿತ್ರಾನ್ನಕ್ಕೆ ಒಂದು ವಿಶಿಷ್ಟವಾದಂಥ ಯಾವ ಕೃತಕವಾದ ಬಣ್ಣನೂ ಬೇಕಾಗೇ ಇಲ್ಲ. ಹಾಕಿದಾಗ ಮಾವಿನಕಾಯಿ ಚಿತ್ರಾನ್ನ ಕೆಂಪುಗೂ ಇರುತ್ತೆ, ಮಾವಿನ ಯಾವುದೇ ಒಂದು ರುಚಿಯನ್ನು ಹಾಳು ಮಾಡಿಕೊಳ್ಳದೆ ನಾವು ಮಾವಿನಕಾಯಿ ಚಿತ್ರಾನ್ನವನ್ನು ತಿನ್ಬೋದು. ಇವಾಗ ನಾವು ಯುಗಾದಿ ಹಬ್ಬದ ಈ ಒಂದು ಸಾಂಪ್ರದಾಯಿಕ ಅಡುಗೆಯನ್ನೇ ನೋಡ್ತಾ ಹೋಗೋಣ. ನಮ್ಮ ಈ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಅಡುಗೆಯಲ್ಲಿ ಏನಿರುತ್ತೆ, ನಮ್ಮಲ್ಲಿ ಈ ಹಬ್ಬದಲ್ಲಿ 2 ಕೋಸಂಬರಿಗಳನ್ನು ಇಟ್ಟೇ ಇಡ್ತೀವಿ. ನಾವು 2 ಪಲ್ಯವನ್ನು ಇಡ್ತೀವಿ. ಅದು ಒಂದು ಶಾಸ್ತ್ರ ಅಥವಾ ಪದ್ಧತಿ, ಏನೇನು ಬೇಕಾದರೂ ಹೇಳ್ಬೋದು. ಈಗ ಬ್ರಿಟಿಷ್ನವರು ನಮ್ಮ ಟೇಬಲ್ ಮ್ಯಾನರ್ಸ್ ಅಂತ ಹೇಳ್ಕೊಳ್ಳೋ ಹಾಗೆ ನಮ್ಮಲ್ಲಿ ಇದು ಅದಕ್ಕಿಂತ ಮುಖ್ಯವಾಗಿರುವಂಥದ್ದು. ಹೀಗೆ ಸಂಪ್ರದಾಯಬದ್ಧವಾಗಿ ಮಾಡ್ತೀವಿ. 2 ಕೋಸಂಬರಿ, 2 ಪಲ್ಯ, ಅನ್ನ, ಅದರ ಮೇಲೆ ತವ್ವೆ, ಹಳದಿ ಬಣ್ಣದ ಮಜ್ಜಿಗೆ ಹುಳಿ, ಕೆಂಪು ಬಣ್ಣದ ಚಿತ್ರಾನ್ನ, ಬಿಳಿ ಬಣ್ಣದ ಪಾಯಸ, ಒಂದು ಕಂದು ಬಣ್ಣದ ಒಬ್ಬಟ್ಟು. ಎಷ್ಟು ಕಲರ್ಫುಲ್ಲಾಗಿ ಇರುವಂತಹ ಈ ಹಬ್ಬದ ಅಡುಗೆನ ನೋಡಿ. ಇಲ್ಲಿ ಇರೋಂತಹ ಈ 2 ಕೋಸಂಬರಿ ಮತ್ತು ಈ ಮಜ್ಜಿಗೆ ಹುಳಿಯಲ್ಲಿ ಹಾಕಿದಂತಹ ಏನೇನು ಪದಾರ್ಥಗಳು, ಈ ಪಾಯಸದಲ್ಲಿ ಏನಿದೆ ಇದು ಎಲ್ಲನೂ, ಮತ್ತು ಒಬ್ಬಟ್ಟಿನಲ್ಲಿ ಹಾಕಿರುವಂತಹ ಈ ಹೂರಣ ಅಂತ ನಾವೇನು ಹೇಳ್ತೀವಲ್ವ, ಈ ಹೂರಣ, ಇವುಗಳು ಎಲ್ಲನೂ ಸೇರಿ ಇವತ್ತಿನ ಈ ಊಟದಲ್ಲಿ ಸುಮಾರು 22% ಅಷ್ಟು ಪ್ರೋಟೀನನ್ನು ಇಲ್ಲಿ ನಮ್ಮ ಸಾಂಪ್ರದಾಯಿಕ ಊಟ ಕೊಡ್ತಾಯಿದೆ. ಇಲ್ಲೇ ಇಷ್ಟು ಒಂದು ಪ್ರೋಟೀನ್ ಕೊಡುವಾಗ ನಾವು ಯಾವುದೇ ತರಹದ ಕೃತಕವಾದಂತಹ ಪ್ರೋಟೀನಿನ ಕಡೆಗೆ ನಾವು ನೋಡಬೇಕಾಗಿಲ್ಲ. ಇಲ್ಲಿ ನಮ್ಮ ಊಟದಲ್ಲಿ ಪ್ರೋಟೀನ್ ಬರ್ತಾ ಇದೆ. ಹಬ್ಬ ಅಂತಂದಮೇಲೆ ಅಲ್ಲಿ ಸಿಹಿ ಅಡುಗೆ ಇರಲೇಬೇಕು. ಅದರಲ್ಲೂ ಯುಗಾದಿ ಹಬ್ಬ, ಹೊಸ ವರ್ಷ ಅಂದಮೇಲೆ ಅಲ್ಲಿ ಹೋಳಿಗೆ ಇರಲೇಬೇಕು. ಇಲ್ದಿದ್ರೆ ಹಬ್ಬದ ಅಡುಗೆ ಅಪೂರ್ಣವಾಗಿ ಬಿಡುತ್ತೆ. ಹಾಗಿದ್ರೆ ಹೋಳಿಗೆಯಲ್ಲೂ ಕೂಡ ಆರೋಗ್ಯಕರ ಅಂಶಗಳು ಇದೆಯಾ ಅಂತ ಅನ್ನೋ ಕುತೂಹಲ ನಿಮಗಿದ್ರೆ ಬನ್ನಿ, ಅದರೊಂದಿಗೆ ಒಟ್ಟಾರೆ ನಮ್ಮ ಹಬ್ಬದ ಆಚರಣೆಯಿಂದ ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಾಯಕ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಡಾಕ್ಟರ್, ಹಬ್ಬದ ಅಡುಗೆಯಲ್ಲಿ ಹೋಳಿಗೆ ಇರಲೇಬೇಕು, ಅದು ನಿಮ್ಮ ಕೈಯಲ್ಲೇ ಇದೆ ಹೋಳಿಗೆ. ಈ ಹೋಳಿಗೆಯಿಂದ ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಾಯಕ ಆಗುತ್ತೆ ಅಂತ ತಿಳಿಸ್ಕೊಡಿ. ಈ ಒಬ್ಬಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಆ ಕಾರ್ಬೋಹೈಡ್ರೇಟು ಓಕೆ, ಒಪ್ಕೊಳ್ಳೋಣ, ಅದು ಮೈದಾ ಹಿಟ್ಟಿಂದ ಮಾತ್ರ ಬಂದಿದೆ. ಅಂತಹ ಒಳ್ಳೆಯ ಕಾರ್ಬೋಹೈಡ್ರೇಟ್ ಅಲ್ಲದೇ ಇದ್ದರೂ ಕೂಡ ಇಡೀ ಒಬ್ಬಟ್ಟನ್ನು ತಗೊಂಡಾಗ ಇಲ್ಲಿ ಬಹಳ ಚೆನ್ನಾಗಿ ಬೇಳೆ ಇದೆ ನಮಗೆ. ಇದು ನಮಗೆ ತಿರ್ಗಾ ಯಥಾ ಪ್ರಕಾರ ನಮಗೆ ಸುಮಾರು 18ರಿಂದ 20% ಅಷ್ಟು ಪ್ರೋಟೀನು ನಮಗೆ ಇಲ್ಲಿ ಸಿಗ್ತಾ ಇದೆ. ನಮಗೆ ಕ್ಯಾಲರಿ ವ್ಯಾಲ್ಯೂ ತೆಗೆದುಕೊಂಡಾಗ ನಮಗೆ ಅಲ್ಲಿ ಸಿಗ್ತಾ ಇದೆ. ಮತ್ತು ನಾವು ಇದನ್ನು ಹೇಗೆ ತಿಂತೀವಿ, ಬರೀ ಒಬ್ಬಟ್ಟನ್ನು ಯಾರೋ ಹಾಗೆ ತಿನ್ನೋದಿಲ್ಲ ಅಲ್ವಾ. ನಾವೇನು ಮಾಡ್ತೀವಿ, ಅದಕ್ಕೆ ಹಾಲನ್ನು ಸೇರಿಸ್ಕೊಂಡು ತಿಂತೀವಿ. ತುಪ್ಪ ಆಪ್ಷನ್ನು ಬಿಡಿ, ನಿಮಗೆ ತುಪ್ಪ ಬೇಡ ಅಂತಂದರೆ ತುಪ್ಪ ಹಾಕ್ಕೊಳ್ಳದೆ ಹಾಲನ್ನು ನಾವು ಸೇರಿಸ್ಕೊಂಡು ನಾವು ತಿಂತೀವಿ. ಹಾಲನ್ನು ಸೇರಿಸ್ಕೊಂಡಾಗ ತಿರ್ಗಾ ಯಥಾ ಪ್ರಕಾರ ನಮಗೆ ಬಹಳ ಒಳ್ಳೆಯ ಪ್ರೋಟೀನು, ಎಲ್ಲ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಗಳು ಮತ್ತು ತುಂಬ ಒಳ್ಳೆಯ ಪ್ರಮಾಣದ ಕ್ಯಾಲ್ಶಿಯಂ. ಫಿಟ್ನೆಸ್ಗೆ ನಮಗೆ ಕ್ಯಾಲ್ಶಿಯಂ ತುಂಬ ಬೇಕು ಮತ್ತು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಗಳು ಬೇಕು ನಮಗೆ. ಹಾಗಾಗಿ ಆ ಕ್ಯಾಲ್ಶಿಯಮು, ಅದರೊಳಗಿರುವಂತಹ ಫಾಸ್ಫರಸ್ಸು ಮತ್ತು ಎಲ್ಲ ಬಿ ಗುಂಪಿನ ವಿಟಮಿನ್ಗಳು, ತೊಗರಿಬೇಳೆಯಲ್ಲಿ ಕೂಡ ಬಹಳ ವಿಶಿಷ್ಟವಾದ ಪ್ರಮಾಣದಲ್ಲಿ ಬಿ ಗುಂಪಿನ ವಿಟಮಿನ್ಗಳಿದೆ. ಇದೆಲ್ಲವನ್ನು ಸೇರಿ ಮಾಡಿದ ಈ ಹೋಳಿಗೆ ಖಂಡಿತವಾಗ್ಲೂ ನಮ್ಮ ಫಿಟ್ನೆಸ್ಗೆ ಏನೂ ತೊಂದರೆಯನ್ನು ಕೊಡೋದಿಲ್ಲ. ಇದು ಉತ್ತಮವಾದಂತಹ ಆಹಾರ. ಇಲ್ಲಿ ಈ ಹೋಳಿಗೆಯನ್ನು ನಾವು ತಿಂದ್ವಿ, ಬೇವನ್ನು ನಾವು ತಿಂದ್ವಿ. ಬೇವನ್ನು ತಿನ್ನೋದ್ರಿಂದ ಏನು ಒಳ್ಳೆಯದು ಅಂತ ಕೂಡ ನಾವು ಹೇಳಿದ್ವಿ. ಆದರೆ ಈ ಬೇವನ್ನು ಏನು ಮಾಡಿಬಿಡ್ತಿದ್ದೀವಿ, ಯುಗಾದಿ ಹಬ್ಬ ದಿವಸ ಮಾತ್ರ ಒಂದಿಷ್ಟು ಬೆಲ್ಲ ಇಟ್ಕೊಂಡು ಒಂದೆಲೆ ಬೇವು ಇಟ್ಕೊಂಡು ತಿಂತಾಯಿದ್ದೀವಿ. ಒಂದು ದಿವಸ ನಾನು ಬೇವು ತಿಂದ್ಬಿಟ್ರೆ ನಂಗೆ ಜೀವಮಾನ ಪರ್ಯಂತ ಅದು ಗ್ಯಾರಂಟಿ ಕೊಡೋದಿಲ್ಲ ನಮಗೆ, ಆ್ಯಂಟಿಫಂಗಲ್ ಆ್ಯಂಟಿಬ್ಯಾಕ್ಟೀರಿಯಲ್ ಕೆಲಸ ಮಾಡ್ತೀನಿ ಅಂತ. ಆದಾಗ ಇಲ್ಲ ಅಂತಂದರೆ ದಿನವೂ ಇಲ್ಲ, ಆದಾಗ ಚಿಗುರು ಎಲೆಗಳನ್ನು ಒಂದಷ್ಟು 3 ಅಥವಾ 4 ಎಲೆಯನ್ನು ತಿಂದರೂ ಕೂಡ ನಮ್ಮ ಆರೋಗ್ಯಕ್ಕೆ ಅದು ಪೂರಕವಾಗಿ ಬರುತ್ತೆ. ಹಾಗೆಯೇ ಫಿಟ್ನೆಸ್ ಅಂತಂದರೆ ಬರೀ ಶರೀರದ ದೃಢತೆ ಅಷ್ಟೇನಾ, ಅಥವಾ 100 ವರ್ಷ ಬಾಳೋದು ಅಷ್ಟೇನಾ, ಶತಾಯು ಇರೋದು ಇಷ್ಟೇನಾ ದೃಢತೆ ಅಂದರೆ ಖಂಡಿತ ಅಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಹೆಲ್ತನ್ನು ಡಿಫೈನ್ ಮಾಡುವಾಗ 4 ಇತ್ತೀಚೆಗೆ ಎನ್ವಿರಾನ್ಮೆಂಟಲ್ ಹೆಲ್ತು ಸೇರಿಸ್ತೀವಿ, ಸಾಕಷ್ಟು ಆಯಾಮಗಳು ಬರುತ್ತೆ. ಇಲ್ಲಿ ಮುಖ್ಯವಾಗಿ ಮೊದಲಿಂದ ಹೇಳ್ತಾ ಇದ್ದಿದ್ದು ಫಿಸಿಕಲ್ ಹೆಲ್ತ್ ಬರುತ್ತೆ, ಎರಡನೇದು ಮೆಂಟಲ್ ಹೆಲ್ತ್ ಬರುತ್ತೆ, ಸೋಷಿಯಲ್ ಹೆಲ್ತ್ ಬರುತ್ತೆ, ಆಮೇಲೆ ಸ್ಪಿರಿಚುವಲ್ ಹೆಲ್ತ್ ಅನ್ನುವಂತಹ ಒಂದು ಆಯಾಮ ಇದೆ. ಈಗ ಈ ಯುಗಾದಿ ಹಬ್ಬದಲ್ಲಿ ನಾವೇನು ಪೂಜೆಯನ್ನು ಮಾಡ್ತೀವಿ, ಬೆಳಗ್ಗೆ ಎದ್ದು ಆವತ್ತಿನ ದಿವಸ ನಾವು ಸ್ನಾನ, ಎಲ್ಲರೂ ಎಂಥವರೇ ಆದ್ರೂ ಅವತ್ತು ಬೇಗ ಎದ್ದು ಸ್ನಾನ ಮಾಡಿ ಏನನ್ನು ತಿನ್ನದೆ ಭಗವಂತನ ಮುಂದೆ ನಾವು ಅವನಿಗಿಂತ ನಾವು ಚಿಕ್ಕವರು, ನೀನು ನಮಗಿಂತ ದೊಡ್ಡವನು, ನೀನು ನಮ್ಮನ್ನು ಕಾಯೋನು ಅನ್ನೋಂಥ ಒಂದು ಆ ಧನ್ಯತೆಯ ಭಾವ ಇದೆಯಲ್ಲ, ಈ ಧನ್ಯತೆಯ ಭಾವ ನಮ್ಮ ಅಹಮ್ಮನ್ನು ಕಡಿಮೆ ಮಾಡುತ್ತೆ.
ಇದ್ರ ಜೊತೆಗೆ ನಾವೇನು ಮಾಡ್ತೀವಿ, ಇದನ್ನೆಲ್ಲವನ್ನು ಮಾಡಿ ದೇವರಿಗೆ ಅರ್ಪಿಸಿ ನಂತರನೇ ತಿನ್ನೋದು. ನಾವು ಯಾರೂ ಇದನ್ನು ಮೊದಲು ತಿಂದು ನಾವು ದೇವರಿಗೆ ಕೊಡಲ್ಲ. ಅಲ್ಲಿ ಏನನ್ನು ಹೇಳುತ್ತೆ, ಸಮರ್ಪಣ ಭಾವನೆಯನ್ನು ನಾವು ಮಾಡುತ್ತೆ. ನಿನಗೆ ನಾವು ಸಮರ್ಪಿಸ್ತೀವಿ ಭಗವಂತ, ನಂತರ ನಾವು ತಿಂತೀವಿ. ಇದು ನಮಗೆ ಒಂದು ರೀತಿಯಾದಂತಹ ಸ್ಪಿರಿಚುವಲ್ ಹೆಲ್ತನ್ನು ಕೊಡುತ್ತೆ. ಸೊ ಹಬ್ಬ ನಮಗೆ ಸ್ಪಿರಿಚುವಲ್ ಹೆಲ್ತನ್ನು ಕೊಡುತ್ತೆ, ನಮ್ಮ ಮಾನಸಿಕವಾದಂತಹ ಸಂತೋಷವನ್ನು ಕೊಡುತ್ತೆ, ಸೋಷಿಯಲ್ ಹೆಲ್ತನ್ನು ಕೊಡುತ್ತೆ. ಯುಗಾದಿ ಹಬ್ಬ ಅಂತಂದರೆ ಹೊಸ ಬಟ್ಟೆ ಉಟ್ಕೊಳ್ತೀವಿ, ಹೊಸ ಒಡವೆ ಹಾಕ್ಕೊಳ್ತೀವಿ, ಎಲ್ಲರನ್ನೂ ಮನೆಗೆ ಕರಿತೀವಿ, ಇಲ್ಲ ನಾವು ಇನ್ನೊಬ್ಬರ ಮನೆಗೆ ಹೋಗ್ತೀವಿ. ಸೋಷಿಯಲ್ ಇಂಟ್ರ್ಯಾಕ್ಷನ್ ಅವತ್ತು ಚೆನ್ನಾಗಿರುತ್ತೆ. ಸೊ ಯುಗಾದಿ ಹಬ್ಬ ನಮಗೆ ಸೋಷಿಯಲ್ ಹೆಲ್ತು, ಸ್ಪಿರಿಚುವಲ್ ಹೆಲ್ತು, ಫಿಸಿಕಲ್ ಹೆಲ್ತು, ಇಮೋಷ್ನಲ್ ಹೆಲ್ತು, ಹೊಸ ಬಟ್ಟೆ ಹಾಕಿದ ಸಂತೋಷ ಇದೆಯಲ್ಲ, ಇಮೋಷ್ನಲ್ ಹೆಲ್ತು, ಈ 4 ಆಯಾಮಗಳಲ್ಲೂ ಕೂಡ ನಮಗೆ ಇದು ಫಿಟ್ನೆಸ್ಸನ್ನು ಕೊಡುವಂತಹ ಒಳ್ಳೆಯ ಹಬ್ಬ ಇದು ಯುಗಾದಿ ಹಬ್ಬ. ಎಲ್ಲರೂ ಯುಗಾದಿ ಹಬ್ಬವನ್ನು ಆಚರಿಸಿ ಈ 4 ಆರೋಗ್ಯದ ಈ 4 ಆಯಾಮಗಳನ್ನು ಎಂಜಾಯ್ ಮಾಡಲಿ ಅಂತ ಹೇಳೋಣ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಪ್ರತಿಭಾ, ಇದನ್ನು ತಿಂದು ಆರೋಗ್ಯ ನಿಮ್ಮದಾಗಿಸ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತಿನವರೆಗೆ ನೀವು ನಮ್ಮ ಜೊತೆಗೆ ಬಂದು ಯುಗಾದಿ ಹಬ್ಬನ ಆರೋಗ್ಯಪೂರ್ಣವಾಗಿ ಹೇಗೆ ಕಳಿಬೋದು, ಆರೋಗ್ಯಕರ ಅಂಶಗಳನ್ನ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ಧನ್ಯವಾದಗಳು. ನಾನಂತೂ ಬೇವು ಬೆಲ್ಲ ಎರಡನ್ನು ತಿಂದು ಆರೋಗ್ಯಪೂರ್ಣ ಯುಗಾದಿಯನ್ನು ಸಂಭ್ರಮಿಸ್ತಾ ಇದ್ದೀನಿ. ನೀವು ಕೂಡ ಆರೋಗ್ಯಮಯವಾಗಿ ಆನಂದಮಯವಾಗಿ ಯುಗಾದಿಯನ್ನು ಸಂಭ್ರಮಿಸಿ ಅನ್ನೋದೇ ನಮ್ಮ ಸಂದೇಶ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.